ಯಾಕಮ್ಮ ಹಿಂಗೆ ಕೂತಿದ್ಯಾ? ತುಂಬ ಚಳಿ ಆಗ್ತೈತೆ. ಏನಾರು ಕುರ್ಕುರು ಅನ್ನೋದು ಏನಾರು ತಿನ್ನಬೇಕು ಅನ್ನಿಸ್ತೈತೆ. ಪಾಸ್ತಾ ಮಾಡ್ತೀಯಾ? ಕುರ್ಕುರು ಅನ್ನೋಲ್ಲ ಬೇಡ. ಮ್ಯಾಗಿ? ಕುರುಮ್ ಅನ್ನ ತಿನ್ನಬೇಕು ಏನಾರು. ನಿಪ್ಪಟ್ಟು? ನಿಪ್ಪಟ್ಟು ತಮ್ಮ ಏನು ಕೆಮ್ಮೈತೆ ಬೇಡ. ಅಮ್ಮ ಗೊತ್ತಿತ್ತು. ಚಕ್ಲಿ? ಚಕ್ಲಿ ಮಾಡೋದು ಲೇಟ್ ಆಗುತ್ತೆ. ನಾನಿಲ್ವಾ ನಿಂಗೋಸ್ಕರ? ಟ್ರೈ ಮಾಡೋಣ, ನೀನು ಹೆಲ್ಪ್ ಮಾಡ್ತೀಯಾ? ಬಾ ಬಾ. ಚಕ್ಲಿಗೆ ಫಸ್ಟು ಇಷ್ಟು ಮಸಾಲ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಬೆಳ್ಳುಳ್ಳಿನ ಸಿಪ್ಪೆ ತೆಗಿಬೇಕು, ಸಿಪ್ಪೆ ಇಲ್ದೇ ಹಾಕಬೇಕು. ಸಿಪ್ಪೆ ಹಾಕಿದ್ರೆ ಅದು ಕಟ್ಟಾಗ್ಬಿಡುತ್ತೆ ಚಕ್ಲಿ. ಅದಕ್ಕೋಸ್ಕರ ಮೊದಲಿಗೆ ಚಿರೋಟಿ ರವೆ, ಒಂದು 6 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪು ಚಿರೋಟಿ ರವೆ ಸಾಕಾಗುತ್ತೆ. ಅದಕ್ಕೆ 2 ಕಪ್ಪು ಹುರಿಗಡಲೆ ಪುಡಿ ಮಾಡಿಕೊಂಡು ಮಿಕ್ಸರಲ್ಲಿ ಅದನ್ನು ಸೋಸಿ ಇಟ್ಕೊಬೇಕು. ಆಮೇಲೆ ಗಂಜಿ ಕಾಸ್ಕೋಬೇಕು ಫ್ರೆಂಡ್. ಇದೇನು ಗಂಜಿ ಕಾಸ್ತಾ ಇದ್ದೀನಲ್ಲ, ಚಿರೋಟಿ ರವೆದು ಗಂಜಿ ಕಾಸ್ಕೋಬೇಕು. ಅದಕ್ಕೆ ಸಾಲ್ಟ್ ಎಷ್ಟು ಬೇಕು ಹಾಕ್ಕೊಬಿಟ್ಟು, ಚಕ್ಲಿಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಗಂಜಿ ಕಾಸ್ಕೋಬೇಕು ಅದನ್ನು ಸಪ್ರೇಟಾಗಿ. ಆಮೇಲೆ ಅಕ್ಕಿ ಹಿಟ್ಟಿಗೆ ಏನು ಪುಡಿ ಮಾಡಿರ್ತೀವಲ್ಲ, ಇದು ಹುರಿಗಡಲೆ ಹಿಟ್ಟು, ಅದನ್ನು ಹಾಕ್ಕೋಬೇಕು. ಮತ್ತು ಎಳ್ಳು ಹಾಕ್ಕೋಬೇಕು. ಹುರಿದಾದ್ರೂ ಹಾಕ್ಕೋಬೋದು, ಹಾಗೆ ಆದರೂ ಹಾಕ್ಕೋಬೋದು ಅದನ್ನು. ಮತ್ತು ಗಂಜಿ ಕಾಸ್ಕೊಂಡಿರೋದನ್ನ ಈ ಥರ ಹಾಕ್ಕೊಂಡು ನಾವೇನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆ ಮತ್ತು ಸೋಡಾ ನಾವು ಯೂಸ್ ಮಾಡ್ತೀವಿ. ಸೊ ಯೂಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಚಕ್ಲಿ. ಮತ್ತು ಅದಕ್ಕೆ ಒಂದು 5-6 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಹಾಕೋದ್ರಿಂದ ಗರಿ ಆಗಿ ಬರುತ್ತೆ. ಇನ್ನು ತುಪ್ಪ ಹಾಕ್ತಾನೆ ಒಬ್ಬೊಬ್ಬರು ಮಾಡ್ತಾರೆ, ಸೊ ಅದಷ್ಟು ಗಟ್ಟಿ ಆಗುತ್ತೆ. ಈ ತುಪ್ಪ ಹಾಕೋದ್ರಿಂದ ಗರಿಯಾಗಿ ಬರುತ್ತೆ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಇನ್ನೇನೆಲ್ಲ ಹಾಕಿ ಆಗಿದೆ, ಇನ್ನೇನು ಮಸಾಲೆ ಮತ್ತೆ ಹಾಕೋಕ್ಕೆ ಹೋಗ್ಬೇಡಿ. ಇಷ್ಟು ಹಾಕಿದ್ರೆ ಸಾಕು. ಅದಕ್ಕೆ ಬಿಸಿ ನೀರೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ರಿ. ಈ ಥರ ಆಗಬೇಕಿಟ್ಟು ಕಲಿಸ್ಕೊಳ್ಳೋದು. ಈ ಲೆವೆಲಿಗೆ ಹಿಟ್ಟನ್ನ ಹತ್ಕೊಂಡು ಇಟ್ಕೊಂಡು ಚಕ್ಲಿನ ಒತ್ಕೊಂಡು ಚೆನ್ನಾಗಿ ಎಣ್ಣೆ ಕಾದಿದೆಯಾ ನೋಡಿ, ಒಂದು 4-5 ಚಕ್ಲಿ ಹಾಕಬೇಕು. ಎಲ್ಲ ಒಂದೇ ಸರಿ ಹಾಕಿದ್ರೆ ಅದು ಎಲ್ಲ ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟೇ ಮಸಾಲೆಯಲ್ಲಿ ಎಷ್ಟು ಬೇಗ ಚಕ್ಲಿ ಆಗೋಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಮನೆಯವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಓಕೆ, ಬೇರೆಯವ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.